ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಡುಗಿಯರು ಕೈ ಕೊಟ್ರು ಅಂತ ಪೊಲೀಸರಿಗೆ ಯುವಕ ಕಾಟ ಕೊಟ್ಟುಬಿಟ್ಟಿದ್ದಾನೆ. ಬೆಂಗಳೂರಲ್ಲಿ ವಿಚಿತ್ರ ವರ್ತನೆ ತೋರಿ ಯುವಕ ಹುಚ್ಚಾಟವನ್ನ ಮಾಡಿರೋದು. ಸ್ಥಳಕ್ಕೆ ಬಂದ ಬಾಗಲೂರು ಪೊಲೀಸರಿಗೆ ನಿಂದಿಸಿದ್ದಾನೆ ಆ ಯುವಕ. ತಾನು ಕೊಲೆ ಆದ್ರೆ ಅದಕ್ಕೆ ಪೊಲೀಸರೇ ಹೊಣೆ ಅಂತ ವಿಡಿಯೋ ಮಾಡಿದ್ದಾನೆ. ತಾನೇನಾದ್ರೂ ಸತ್ರೆ, ತಾನೇನಾದ್ರೂ ಕೊಲೆ ಆದ್ರೆ ಅದಕ್ಕೆ ಪೊಲೀಸರವರೇ ಜವಾಬ್ದಾರಿ. ನಾನು ಡೆಡ್ಲಿ ಸೋಮನ ತರ ಡಾನ್ ಬಾಲಾಜಿ ಅಂತ ವಿಡಿಯೋ ಮಾಡಿದ್ದಾನೆ. ಸಮಸ್ಯೆ ನೆಪದಲ್ಲಿ 112ಗೆ ಕರೆ ಮಾಡಿ ಟೆಲಿಕಾಲರ್ ಯುವತಿಗೂ ಕಾಟ ಕೊಟ್ಟಿದ್ದಾನೆ ನೋಡಿ. ಜಾತಿ ವಿಚಾರಕ್ಕೆ ಹುಡುಗಿ ಪೋಷಕರು ಮದುವೆಗೆ ನಿರಾಕರಿಸಿದ್ದಾರೆ. ಹೀಗಾಗಿ ಇಬ್ಬರು ಯುವತಿಯರು ನನಗೆ ಈಗಾಗಲೇ ಕೈ ಕೊಟ್ಟಿದ್ದಾರೆ. ಮನೆ ಬಳಿ ಹೋದ ಪೊಲೀಸರನ್ನ ಹೊರಗೆ ನಿಲ್ಲಿಸಿ ವಿಡಿಯೋ ಮಾಡಿ ಉಚ್ಚಾಟವನ್ನ ಮಾಡಿರುವುದಿತ್ತ. ತನ್ನನ್ನ ಕೊಲ್ಲಲು ಪೊಲೀಸರು ಬಂದಿದ್ದಾರೆ ಅಂತ ಸುಳ್ಳು ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿದ ಯುವಕ ಬಾಲಾಜಿ. ಈತನ ಉಚ್ಚಾಟಕ್ಕೆ ಪೊಲೀಸ್ನವರೇ ಹೈರಾಣಾಗಿದ್ದಾರೆ. ಯುವಕನ ಮನವೊಲಿಸಿ ರಿಹಾಬ್ ಸೆಂಟರ್ಗೆ ಬಿಟ್ಟಿದ್ದಾರೆ ಪೊಲೀಸ್ನವರು. I've lost everything and oh my God, I can't even tell anything. I think I lost my voice, screaming, fighting against the police, and I'm waiting because they're trying to kill me. I've kept my doors open so that they can try to kill me if they can. Until my last breath is, I will forever. To all my Instagram followers, I want to send a message to this world that I am done fighting. No police, no IAS, nothing can help me. I'm done fighting. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾರೀ ಯುವಕ, ಯಾಕೆ ಈ ರೀತಿಯಾಗೆಲ್ಲ ಹುಚ್ಚಾಟವನ್ನ ಮಾಡಿರೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಈತನನ್ನ ಈಗಾಗ್ಲೇ ಪೊಲೀಸರು ಕೂಡ ಸಾಕಷ್ಟು ಬಾರಿ ಮನವೊಲಿಸಕ್ ಹೋಗಿದ್ರೆ, ಆದ್ರೆ ಆತ ಕೂಡ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ಈತ ಒಂದ್ ರೀತಿ ಹುಡುಗಿರು ಕೈ ಕೊಟ್ರು ಅಂತ ಹೇಳಿ ಏನೋ ಪೊಲೀಸ್ 112 ಕಾಲ್ ಮಾಡುವಂತದ್ದು, ವಿಚಿತ್ರವಾಗಿ ವರ್ತಿಸುವಂತದ್ದು, ಮತ್ತೆ ವಿಚಿತ್ರವಾದಂತಹ ವಿಡಿಯೋವನ್ನ ಚಿತ್ರೀಕರಣ ಮಾಡುವಂತದ್ದು, ನ್ಯೂಸೆನ್ಸ್ ಮಾಡುವಂತದ್ದು, ಪೊಲೀಸರು ಸ್ಥಳಕ್ಕೆ ಹೋದ್ರು ಕೂಡ ಅಲ್ಲೂ ಕೂಡ ಪೊಲೀಸರಿಗೆ ನಿಂದನೆ ಮಾಡುವಂತದ್ದು, ತಾನು ಒಂದ್ ಒಳ್ಳೆ ಏನೋ ಒಂದ್ ವೇಳೆ ಕೊಲೆ ಆದ್ರೆ ಪೊಲೀಸರೇ ಹೊಣೆ ಆಗ್ತಾರೆ ಅಂತ ಹೇಳುವಂತದ್ದು, ನಾನು ಡೆಡ್ಲಿ ಸೋಮನ್ ತರ ಇದ್ದೀನಿ, ನಾನು ಡಾನ್ ಬಾಲಾಜಿ ನಾನು ಅಂತ ಹೇಳಿ ವಿಡಿಯೋ ಮಾಡುವಂತದ್ದು. ಹೀಗೆ ಈ ರೀತಿಯಾದಂತ ಒಂದು ಉಚ್ಚಾಟದಿಂದ ಈಗ ಈತ ಸಾಕಷ್ಟು ಒಂದ್ ರೀತಿ ವೈರಲ್ ಆಗ್ತಿದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈತನ ಏನೋ ಒಂದು ನಡೆಗೆ ಪೊಲೀಸರು ಕೂಡ ಸುಸ್ತಾಗಿ ಹೋಗಿದ್ರೆ, ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈತನ ಮನೆ ಇದೆ ಅಂತಾನು ಕೂಡ ಗೊತ್ತಾಗಿರುವಂತದ್ದು. ಈತ ಒಂದ್ ರೀತಿ ಫ್ರೀ ಆದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಕರೆ ಮಾಡ್ತಾನೆ. ಪೊಲೀಸರಿಗೆ ಕರೆ ಮಾಡಿ ಅವ್ರ ಜೊತೆನೂ ಕೂಡ ಒಂದು 10-15 ನಿಮಿಷ ಮಾತನಾಡ್ತಾನೆ. ಅಲ್ಲೂ ಕೂಡ ಅವರಿಗೆ ನಿಂದ ಮಾಡುವಂತದ್ದು, ಅವಾಚ್ಯ ಶಬ್ದಗಳಿಂದ ನಿಂತಿರುವಂತದ್ದು, ಜೊತೆಗೆ ಅಲ್ಲಿ ಕಾಲರ್ ವಿಚಾರದಲ್ಲಿ ಅಲ್ಲಿ ಯಾರು ಯುವತಿಯರಿದ್ರೆ ಅವ್ರ ಜೊತೆನೂ ಕೂಡ ಅಸಭ್ಯವಾಗಿ ಮಾತಾಡುವಂತದ್ದು ಮಾಡ್ತಾನೆ. ಅಂದ್ರೆ ವೈದ್ಯಕೀಯವಾಗಿ ಇವನು ಸರಿ ಇದಾನೋ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಹುಡ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಸಾಕಷ್ಟು ಬಾರಿ ಈತನನ್ನು ಕೂಡ ಕೂಡ ಸೇರ್ಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೂ ಕೂಡ ಈತ ಯಾವುದೇ ರೀತಿಯಾಗಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಮೇಲ್ನೋಟಕ್ಕೆ ಮಾನಸಿಕವಾಗಿ ಏನೋ ಈತನ ಸ್ಥಿತಿ ಅಷ್ಟಾಗಿ ಸರಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಮುಂದಿನ ದಿನಗಳಲ್ಲಿ ಆತನ ಸಂಬಂಧಿಕರು ಅಥವಾ ಪೋಷಕರ ಜೊತೆಗೆ ಆತನನ್ನ ರಿಹಾಬ್ಗೆ ಸೇರ್ಸ್ಬೇಕು ಅನ್ನೋದು ಕೂಡ ಈಗಾಗಲೇ ಪೊಲೀಸರು ಕೂಡ ಏನು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.